ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಮಂಗಳೂರು ಸೌತೆಕಾಯಿ ಬೇಕು. ಅದನ್ನು ನಾವು ಕಟ್ ಮಾಡಿ ಅದರೊಳಗಿರೋ ಬೀಜವನ್ನು ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಈ ರೀತಿ ಹೆಚ್ಚಿಟ್ಕೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಈ ತೊಗರಿಬೇಳೆ ಮತ್ತು ಈ ಮಂಗಳೂರು ಸೌತೆಕಾಯನ್ನು ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಒಂದು 4 ವಿಸಿಲ್ ಆಗೋವರೆಗೂ ಕೂಗಿಸ್ಕೋಬೇಕು. ಇದಕ್ಕೆ ಒಂದು 2 ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಅರಿಶಿಣ ಪುಡಿಯನ್ನು ಸೇರಿಸೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು. ನೀವು ಒಂದು ಸಲ ನಾ ತೋರಿಸಿರೋ ಮೆಥಡಲ್ಲಿ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಅರಿಶಿಣ ಪುಡಿಯನ್ನು ಹಾಕಿ ಲಿಡ್ನ ಕವರ್ ಮಾಡೋಣ. ಇದು ಒಂದು 4 ವಿಸಿಲ್ ಆದರೂ ಕೂಗಿಸ್ಕೊಳ್ಳೋಣ. ಇನ್ನು 4 ವಿಸಿಲ್ ಆಗ್ತಾ ಇರಲಿ, ಅಷ್ಟರೊಳಗೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಹಿಂಗು, 1-2 ಹಸಿಮೆಣಸು, ಇದು ಕೊತ್ತಂಬರಿ ಬೀಜ, ಜೀರಿಗೆ, ಹಾಗೆ ಒಣಮೆಣಸು, ಸ್ವಲ್ಪ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಬಾಳಿಗೆ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಈ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆಯನ್ನು ಸೇರಿಸೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಸೇರಿಸೋಣ. ಇದೆರಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಅದೆಲ್ಲ ಸಿಡಿದ ಮೇಲೆ ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈ ರೀತಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇದೆರಡು ಸೇರಿಸಿದಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಮೆತ್ತಗಾಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಿವಾಗ ಫ್ರೈ ಆಗಿದೆ. ಟೊಮ್ಯಾಟೊವನ್ನು ಸೇರಿಸ್ಕೊಳ್ಳೋಣ. ಟೊಮೆಟೊವನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಈ ಟೊಮೆಟೊ ಸೇರಿಸಿದಾಗ ಉಪ್ಪನ್ನು ಸೇರಿಸಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಉಪ್ಪನ್ನು ಸೇರಿಸಿ ನಾನು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದೆಲ್ಲ ಬೆಂದಾದಮೇಲೆ ಇವಾಗ ಒಣಮೆಣಸನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1-2 ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಎಲ್ಲವನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕಿದಾಗ ಉಪ್ಪನ್ನು ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಉಪ್ಪು ಹಾಕಿದರೆ ಬೇಗ ಟೊಮೆಟೊ ಬೇಯುತ್ತೆ. ಇವಾಗ ಸ್ವಲ್ಪ ಹಿಂಗನ್ನು ಸೇರಿಸೋಣ. ಈ ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗೆ ಈ ಹಸಿ ಕೊಬ್ಬರಿ ತುರಿಯನ್ನು ಸಹ ನಾವು ಸೇರಿಸಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೊಂದು ಸಲ ಕೈ ಆಡಿಸಿ ಅದು ತಣ್ಣಗಾಗೋಕ್ಕೆ
ಬಿಟ್ಬಿಡೋಣ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡೋಣ. ಇವಾಗ ಈ ಬೇಳೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಣ ಫ್ರೆಂಡ್ಸ್. ಬೇಳೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದು ತೋರಿಸ್ತೀನಿ ನೋಡಿ ನಿಮಗೆ. ಇಷ್ಟ ಆದರೆ ಸಾಕು. ಇವಾಗ ಈ ಮಸಾಲೆಯನ್ನು ರುಬ್ಕೊಂಬರೋಣ. ಇಷ್ಟು ಸಣ್ಣಗಾಗಿ ಪೇಸ್ಟ್ ಆಗಬೇಕು ಫ್ರೆಂಡ್ಸ್. ಇವಾಗ ಇದಕ್ಕೆ ಹಾಕಿಬಿಡೋಣ. ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಲೈಕ್ ಆದರೆ ಒಂದು ಸಣ್ಣ ಲೈಕನ್ನು ಕೊಡಿ. ಇವಾಗ ಇದೆಲ್ಲ ಕುದ್ದಾಗಿದೆ. ಒಂದೆರಡು ಕುದಿ ಬಂದರೆ ಸಾಕು. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡೋಣ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದು ಒಂದೆರಡು ಕುದಿ ಬಂದರೆ ಸಾಕು. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಮಾತ್ರ. ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.